ಸರ್ಕಾರ ಅದು ಮಾಡಿದ್ರೆ ನಾನೇನು ಅದರಿಂದ ನಂಗೇನು ಸರ್ಪ್ರೈಸ್ ಬರಲ್ಲ. ಯಾಕಂದ್ರೆ ಇವ್ರು ಯಾವುದೇ ರೀತಿ ಸಾರ್ವಜನಿಕರ ಮಾತು ಕೇಳೋಲ್ಲ. ಎಲ್ಲ ಕೆಲಸದಲ್ಲೂ ಕೂಡ ಇವತ್ತು ಸಾರ್ವಜನಿಕರ ಮಾತು ಕೇಳ್ತಾ ಇಲ್ಲ. KSICಯಲ್ಲಿ ಆ ಸ್ಟೇಡಿಯಂ ಮಾಡಕ್ಕೆ ಹೊರಟರು. ಕೊನೆಯಲ್ಲಿ ದೊಡ್ಡ ಆಂದೋಲನ ಆಗಿ, ದೊಡ್ಡ ಪ್ರತಿಭಟನೆ ಆಗಿ, ಮಾಧ್ಯಮದಲ್ಲೂ ಕೂಡ ಒಂದು ದೊಡ್ಡ ಚರ್ಚೆ ಆಗಿ, ಆಮೇಲೆ ಬಂದು ಅದನ್ನ ತೆಗೆಯುವಂಥದ್ದು ಅಥವಾ ಒಂದು ನಿರ್ಣಯ ಹಿಂಪಡಿಸುವಂಥದ್ದು ಕೆಲಸ ಆಯಿತು. ಇದು ಇವರು ಸತತವಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಇಲ್ಲಿ ಬಿಡದಿಯಲ್ಲಿ ಟೌನ್ಶಿಪ್ ಮಾಡ್ತಾರೆ. ಎಷ್ಟು ವಿರೋಧ ಇದ್ರು ಇಲ್ಲ ನಾವು ಮಾಡೇ ಮಾಡ್ತೀವಿ ಅಂತಾರೆ. ಸೊ ಇದು ಇವ್ರು ಮಾಡೋದ್ರಲ್ಲಿ ಅದೇನು ನಾವು ಆಶ್ಚರ್ಯ ಪಡೆಯುವಂಥದ್ದು ಏನಿಲ್ಲ. ನಂದು ವಾಯ್ಸ್ ಅಥವಾ ಅರಮನೆ ದೃಷ್ಟಿಕೋನದಿಂದ ಆಗ್ತದೆ. ಸಮಾಜ ಹೇಳ್ತಾ ಇರುವಂತದ್ದು, ನಾವು ಅವ್ರ ಸಮಾಜ ಆಗಿ ನಾವು ಕೂಡ ಒಂದು ಧ್ವನಿ ಅದರಲ್ಲಿ. ಇದು ಮೈಸೂರಲ್ಲಿ ಬಂದು ನೀವು ಒಂದು 2-3 ಜನರ ಮಾತು ಕೇಳಿದ್ರೆ ಇದನ್ನ ನೀವು ನಿಮ್ಮ ಕಿವಿಗೆ ಬಿದ್ದೇ ಬೀಳುತ್ತೆ. ಇದು ಎಲ್ಲರೂ ಹೇಳ್ತಾ ಇರ್ತಕ್ಕಂಥ ಮಾತು, ದಸರಾ ಟೈಮಲ್ಲಿ ದಸರಾ ಮಾಡಿ ಅಂತ. ನಮ್ಮ ಮಹಾನವಮಿ ಇದೆ, ನಮ್ಮದೇ ಆದಂಥ ಒಂದು ಧಾರ್ಮಿಕ ಹಿನ್ನೆಲೆ ಇದೆ. ಎಲ್ಲನೂ ದಯವಿಟ್ಟು ಅದನ್ನ ಒಳ್ಳೆ ರೀತಿಯಲ್ಲಿ ಸಂಘಟನೆ ಮಾಡಿಬಿಟ್ಟು ನೀವು ಮಾಡಿ, ನಮ್ಮ ಸಂಪೂರ್ಣ ಬೆಂಬಲ ಇದೆ. ಆದರೆ ಇದು ನಾವು ಸರ್ಕಾರ ಇಂಥ ಜನರ ಒಂದು ಆಕಾಂಕ್ಷೆ ಮೇರೆಗೆ, ಇವತ್ತು ಅವ್ರು ಏನು ಹೇಳಿದ್ದಾರೆ ಮುಖ್ಯಮಂತ್ರಿ, ಯುವಕರ ಒಂದು ಆಕಾಂಕ್ಷೆ ಮೇರೆಗೆ ನಾವು ಕಾರ್ಯಕ್ರಮ ರೂಪಿಸಬೇಕು ಅಂತ, ಅದು ಮಾಡಲಿ, ನಮ್ಮ ಬೆಂಬಲ ಇದೆ. ಅವ್ರನ್ನ ಕೇಳಬೇಕು, ಅವ್ರ ನೋಡಿ. ಮುಖ್ಯಮಂತ್ರಿ ಅವ್ರು ಹೇಳಿರೋದು ಎಲ್ಲರ ಅಭಿಪ್ರಾಯವನ್ನು ಗಮನಿಸಿದೀನಿ, ಅದು ಮಾಡಬೇಕಾಗಿರೋದು ಮಾಡ್ತೀನಿ ಅಂತ ಹೇಳಿರೋದು ಮುಖ್ಯಮಂತ್ರಿ ಮಾತು. ನೋಡೋಣ ಏನ್ ಮಾಡ್ತಾರೆ. ಮುಖ್ಯವಾಗಿ ಕಂಬಳ ಎಲ್ಲಕ್ಕಿಂತ ದೊಡ್ಡ ಚರ್ಚೆ ಆಗ್ತಾ ಇರುವಂಥದ್ದು 2 ವಾರದಿಂದ. ನಾವು ಹೇಳಿದೀವಿ, ಇಲ್ಲಿ ಮೈಸೂರು ನಮಗೆ ಭಾಳ ಕರಾವಳಿ ಭಾಗದ ಎಲ್ಲ ಇಡೀ ಸಾಂಸ್ಕೃತಿಕ ಕ್ರೀಡೆಗೂ ಕೂಡ ಭಾಳ ದೊಡ್ಡ ಗೌರವ ಇದೆ ಮೈಸೂರಲ್ಲಿ. ಆದರೆ ನಮ್ದು ಏನಂದರೆ ದಸರಾ ಸಮಯದಲ್ಲಿ ಇದು ಯಾಕೆ ಬೇಕು ಅಂತ, ಈ ಬರೀ ಇದು ಒಂದು ಹೊಸ ಆಕರ್ಷಣೆ ಅಥವಾ ಹೊಸ ಒಂದು ಪ್ರದರ್ಶನೆಗೋಸ್ಕರ ಇವತ್ತು ಮೈಸೂರು ದಸರಲ್ಲಿ ಸೇರಿಸಿ ಇದು ಯಾವುದೇ ರೀತಿ ನಮಗೆ ಅವಶ್ಯಕತೆ ಇಲ್ಲ, ಅನವಶ್ಯಕವಾದಂಥ ಒಂದು ಬೆಳವಣಿಗೆ ಅಂತ ನಾವು ಅಲ್ಲಿ ಹೇಳಿದ್ದೀವಿ. ಮುಖ್ಯಮಂತ್ರಿ ಇದನ್ನ ತೀರ್ಮಾನ ಮಾಡಿ ರದ್ದು ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿದ್ದೀನಿ. ಕರಾವಳಿ ಮಟ್ಟದಲ್ಲಿ ನಾವು ದೊಡ್ಡ ಕಾರ್ಯಕ್ರಮ ಮಾಡಲಿ, ಮೈಸೂರಿನವರೇ ಬಂದು ಕೈ ಜೋಡಿಸ್ಬಿಟ್ಟು ನಾವೆಲ್ಲರೂ ಕೂಡ ಅದಕ್ಕೆ ನಮ್ಮ ಬೆಂಬಲ ಮತ್ತು ಪ್ರೋತ್ಸಾಹ ಕೊಡೋಣ ಅಂತ ಹೇಳಿದ್ದೀವಿ. ಜೊತೆಗೆ ನಂದು ಯಾರು ಏನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ನಾವೇ ಕಂಬಳ ಕಾರ್ಯಕ್ರಮಕ್ಕೆ ಎಷ್ಟೋ ಕಾರ್ಯಕ್ರಮಕ್ಕೆ ಹೋಗಿದ್ದೀವಿ. ನಮಗೆ ಅದ್ರ ಬಗ್ಗೆ ಒಂದು ಭಾಳ ದೊಡ್ಡ ಗೌರವ ಇದೆ. ಎಷ್ಟೋ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡುವಂಥದ್ದು, ಅಧ್ಯಕ್ಷತೆ ವಹಿಸುವಂಥದ್ದು ಕೆಲಸ, ಇದು ನಮಗೆ ಭಾಳ ದೊಡ್ಡ ಒಂದು ಗೌರವವನ್ನು ಸಿಕ್ಕಿದೆ. ಅದು ನನಗೆ ಒಂದು ದೊಡ್ಡ ಗೌರವ. ಸೊ ಅದಕ್ಕಾಗಿ ನಾನು ಭಾಳ ನಮಗೆ ಈ ಒಂದು ಸಾಂಸ್ಕೃತಿಕ ಕ್ರೀಡೆಗೆ ನಮಗೆ ಭಾಳ ದೊಡ್ಡ ಬೆಂಬಲ ಇದೆ. ಯಾವತ್ತೂ ಸಹ ಪ್ರೋತ್ಸಾಹವನ್ನು ಕೊಡ್ತೀವಿ. ಮತ್ತು ಅದರದ್ದೇ ಆದಂಥ ಒಂದು ಸರಿಯಾದ ಸಮಯದಲ್ಲಿ ಎಲ್ಲ ಧಾರ್ಮಿಕ ಒಂದು ವಿಧಿವಿಧಾನಗಳನ್ನು ಅನುಸರಿಸೋ ಮೂಲಕ ಭಾಗಿಯಾಗುವಂಥದ್ದು ನಾವೆಲ್ಲರೂ ಕೂಡ ಜೊತೆಗಿದ್ದೀವಿ. ದಸರಾ ಸಮಯದಲ್ಲಿ ದಸರಾಗೆ ಪ್ರಾಮುಖ್ಯತೆ ಕೊಡಬೇಕಾಗಿದೆ. ಮೈಸೂರಿನ ದಸರಾ ಅದರದೇ ಆದಂಥ ಒಂದು ವೈಶಿಷ್ಟ್ಯತೆ ಇದೆ, ಒಂದು ಪರಂಪರೆ ಇದೆ. ಯಾವುದೇ ಸರ್ಕಾರಗಳು ಬಂದರೂ ಸಹ ಪರಂಪರೆಯನ್ನ, ವೈಶಿಷ್ಟ್ಯತೆಯನ್ನು ಉಳಿಸ್ಕೊಂಡು ಮುಂದುವರಿಸ್ಕೊಂಡು ಹೋಗಬೇಕಾಗ್ತದೆ. ಈಗಾಗಲೇ ಸಂಸದರು ಆಗಿರುವಂತಹ ಯದುವೀರ್ ಒಡೆಯರ್ ಅವರು ಕೂಡ ಇದ್ರ ಬಗ್ಗೆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡುವಂಥದ್ದು, ನೋಡಿ, ಕಂಬಳ ಅದರದ್ದೇ ಆದಂಥ ವೈಶಿಷ್ಟ್ಯತೆ ಇದೆ. ನೀವು ಮೈಸೂರು ದಸರಾ ಅಂತ ತೆಗೆದುಕೊಂಡೋಗಿ ಗುಲ್ಬರ್ಗದಲ್ಲಿ ಮಾಡ್ತೀವಿ ಅಂತ ಹೇಳೋದಕ್ಕಾಗೋದಿಲ್ಲ. ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ, ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಕಂಬಳಕ್ಕೂ ಕೂಡ ಅನುದಾನವನ್ನು ಕೊಟ್ಟಿದ್ದರು. ನಾನು ಇಷ್ಟೇ ಹೇಳುವಂಥದ್ದು, ಮೈಸೂರು ದಸರಾ ಅದರ ಏನು ವೈಶಿಷ್ಟ್ಯತೆ ಇದೆ, ಪಾವಿತ್ರ್ಯತೆ ಇದೆ, ಅದನ್ನು ಉಳಿಸ್ಕೊಂಡು ಹೋಗಬೇಕಾಗ್ತದೆ. ಈ ರೀತಿ ಚರ್ಚೆ ಮಾಡ್ದೇನೆ ಈ ರೀತಿ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ಖಂಡಿತ ಸರಿಯಲ್ಲ. ಪ್ರತಿಷ್ಠೆಯಾಗಿ ತಗೋಬಾರ್ದು. ರಾಜ್ಯದ ಮುಖ್ಯಮಂತ್ರಿ ನಾನು ವಿನಂತಿ ಮಾಡ್ತಾ ಇದ್ದೇನೆ, ನಾನು ಮತ್ತೆ ಹೇಳುವಂಥದ್ದು ಅದೇನೆ. ಈ ದಸರಾ ವೈಭವ ಏನಿದೆ, ವೈಶಿಷ್ಟ್ಯತೆ ಏನಿದೆ, ಅದರ ಪಾವಿತ್ರ್ಯತೆಯೂ ಕೂಡ ಹಾಳಾಗಬಾರ್ದು. ಈ ಕಂಬಳ ತೆಗೆದುಕೊಂಡೋಗಿ, ಕಂಬಳ ದಕ್ಷಿಣ ಕನ್ನಡದಲ್ಲೇ ರಾಜ್ಯ ಸರ್ಕಾರವೇ ಮುತುವರ್ಜಿ ವಹಿಸಿ ಇನ್ನೂ ಯಶಸ್ವಿಯಾಗಿ ಮಾಡಲಿ, ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಯಾಕಂದರೆ ಕಂಬಳ ಅದರದ್ದೇ ಆದಂಥ ಒಂದು ದಕ್ಷಿಣ ಕನ್ನಡದ ಒಂದು ಅವಿಭಾಜ್ಯ ಅಂಗ, ಅಲ್ಲಿಯ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥದ್ದು ಕಂಬಳ. ಹಾಗಾಗಿ ಅದು ಇನ್ನೂ ಕೂಡ ಅದ್ದೂರಿಯಾಗಿ ಮಾಡಲಿ, ಇನ್ನೂ ಚೆನ್ನಾಗಿ ಮಾಡಲಿ, ಅದ್ರ ಬಗ್ಗೆ ನಮ್ಮದೇನೂ ಅಭ್ಯಂತರ ಇಲ್ಲ. ಆದರೆ ಮೈಸೂರು ದಸರಾ ಹೇಗೆ ಹಿಂದಿನಿಂದಲೂ ಕೂಡ ನಡ್ಕೊಂಡು ಬಂದಿದೆ, ಅದನ್ನು ಹಾಗೆ ಮುಂದುವರಿಸಬೇಕು.
ಈ ರೀತಿ ಬಂಡತನವನ್ನು ಬದಿಗಿಟ್ಟು ರಾಜ್ಯದ ಮುಖ್ಯಮಂತ್ರಿಗಳು ಈ ನಾಡಿನ ಸಂಸ್ಕೃತಿ ಪರಂಪರೆ ಎಲ್ಲವನ್ನು ಕೂಡ ಉಳಿಸ್ಕೊಂಡು ಹೋಗ್ತಕ್ಕಂಥ ಕರ್ತವ್ಯ ಮತ್ತು ಜವಾಬ್ದಾರಿ ಅವ್ರ ಮೇಲೂ ಕೂಡ ಇದೆ. ಅದನ್ನು ಮಾಡಲೇಬೇಕಾಗ್ತದೆ. ಅದನ್ನು ನಾವು ಎಲ್ಲರೂ ಕೂಡ ಒತ್ತಾಯ ಮಾಡ್ತೇವೆ. ಮೈಸೂರಿನ ದಸರಾ ಅದರದೇ ಆದಂಥ ಒಂದು ವೈಶಿಷ್ಟ್ಯತೆ ಇದೆ, ಒಂದು ಪರಂಪರೆ ಇದೆ. ಯಾವುದೇ ಸರ್ಕಾರಗಳು ಬಂದರೂ ಸಹ ಪರಂಪರೆಯನ್ನು ವೈಶಿಷ್ಟ್ಯತೆಯನ್ನು ಉಳಿಸ್ಕೊಂಡು ಮುಂದುವರಿಸ್ಕೊಂಡು ಹೋಗಬೇಕಾಗ್ತದೆ. ಈಗಾಗಲೇ ಸಂಸದರು ಆಗಿರುವಂತಹ ಯದುವೀರ್ ಒಡೆಯರ್ ಅವರು ಕೂಡ ಇದ್ರ ಬಗ್ಗೆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡುವಂಥದ್ದು, ನೋಡಿ, ಕಂಬಳ ಅದರದ್ದೇ ಆದಂಥ ವೈಶಿಷ್ಟ್ಯತೆ ಇದೆ. ನೀವು ಮೈಸೂರು ದಸರಾ ಅಂತ ತೆಗೆದುಕೊಂಡೋಗಿ ಗುಲ್ಬರ್ಗದಲ್ಲಿ ಮಾಡ್ತೀವಿ ಅಂತ ಹೇಳೋದಕ್ಕೆ ಆಗೋದಿಲ್ಲ. ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಕಂಬಳಕ್ಕೂ ಕೂಡ ಅನುದಾನವನ್ನು ಕೊಟ್ಟಿದ್ದರು. ನಾನು ಇಷ್ಟೇ ಹೇಳುವಂಥದ್ದು, ಮೈಸೂರು ದಸರಾ ಅದರ ಏನು ವೈಶಿಷ್ಟ್ಯತೆ ಇದೆ, ಪಾವಿತ್ರ್ಯತೆ ಇದೆ, ಅದನ್ನು ಉಳಿಸ್ಕೊಂಡು ಹೋಗಬೇಕಾಗ್ತದೆ. ಈ ರೀತಿ ಚರ್ಚೆ ಮಾಡ್ದೇನೆ ಈ ರೀತಿ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ಖಂಡಿತ ಸರಿಯಲ್ಲ. ಪ್ರತಿಷ್ಠೆಯಾಗಿ ತಗೋಬಾರ್ದು. ರಾಜ್ಯದ ಮುಖ್ಯಮಂತ್ರಿ ನಾನು ವಿನಂತಿ ಮಾಡ್ತಾ ಇದ್ದೇನೆ, ನಾನು ಮತ್ತೆ ಹೇಳುವಂಥದ್ದು ಅದೇನೆ. ಈ ದಸರಾ ವೈಭವ ಏನಿದೆ, ವೈಶಿಷ್ಟ್ಯತೆ ಏನಿದೆ, ಅದರ ಪಾವಿತ್ರ್ಯತೆಯೂ ಕೂಡ ಹಾಳಾಗಬಾರ್ದು. ಈ ಕಂಬಳ ತೆಗೆದುಕೊಂಡೋಗಿ ಕಂಬಳ ದಕ್ಷಿಣ ಕನ್ನಡದಲ್ಲೇ ರಾಜ್ಯ ಸರ್ಕಾರವೇ ಮುತುವರ್ಜಿ ವಹಿಸಿ ಇನ್ನೂ ಯಶಸ್ವಿಯಾಗಿ ಮಾಡಲಿ, ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಯಾಕಂದರೆ ಕಂಬಳ ಅದರದ್ದೇ ಆದಂಥ ಒಂದು ದಕ್ಷಿಣ ಕನ್ನಡದ ಒಂದು ಅವಿಭಾಜ್ಯ ಅಂಗ, ಅಲ್ಲಿಯ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥದ್ದು ಕಂಬಳ. ಹಾಗಾಗಿ ಅದು ಇನ್ನೂ ಕೂಡ ಅದ್ದೂರಿಯಾಗಿ ಮಾಡಲಿ, ಇನ್ನೂ ಚೆನ್ನಾಗಿ ಮಾಡಲಿ, ಅದ್ರ ಬಗ್ಗೆ ನಮ್ಮದೇನೂ ಅಭ್ಯಂತರ ಇಲ್ಲ. ಆದರೆ ಮೈಸೂರು ದಸರಾ ಹೇಗೆ ಹಿಂದಿನಿಂದ ಕೂಡ ನಡ್ಕೊಂಡು ಬಂದಿದೆ, ಅದನ್ನು ಹಾಗೆ ಮುಂದುವರಿಸಬೇಕು. ನಮ್ಮ ಮಾನ್ಯ ಸಂಸದರಾದಂತಹ ಯದುವೀರ್ ಮಹಾರಾಜರು ಇದ್ರ ಬಗ್ಗೆ ಒಂದು ನಿಲುವನ್ನ ತಳೆದಿದ್ದಾರೆ. ಅದು ನಮ್ಮ ನಿಲುವು ಅದೇ ಆಗಿದೆ. ನೋಡಿ, ಯಾವುದೇ ಒಂದು ಊರಾಗ್ಲಿ, ಈಗ ನಮಗೆ ಸವದತ್ತಿ ಯಲ್ಲಮ್ಮನ ಜಾತ್ರೆ ಲಕ್ಷಾಂತರ ಜನ ಬರ್ತಾರೆ, ಅದಕ್ಕೊಂದು ಡಿಸ್ಟಿಂಕ್ಟ್ ಕ್ಯಾರೆಕ್ಟರ್ ಇದೆ. ನಮ್ಮ ದಸರಾ ಅಂದ್ರೆ ನಮ್ದೊಂದು ಮೈಸೂರು ದಸರಾಕ್ಕೆ ಅದರದಾದಂತ ವಿಶೇಷವಾದಂತಹ ಅದಕ್ಕೊಂದು ಕದರ್ ಇದೆ. ಅಲ್ಲಿ ನಾವು ಅಲ್ಲಿ ಗ್ರಾಮೀಣ ದಸರನ್ನು ಮಾಡ್ತೀವಿ, ಯುವ ದಸರನ್ನು ಮಾಡ್ತೀವಿ, ಮನೆಯಲ್ಲೂ ದಸರಾವನ್ನು ಮಾಡಿದೀವಿ ನಾವು. ಇಲ್ಲಿ ಕುಸ್ತಿ ಇದೆ, ಇಲ್ಲಿ ನಮ್ಮ ಹತ್ರ ಆಟೋಟಗಳು ಎಲ್ಲಾ ರೀತಿ ದಸರಾ ಕ್ರೀಡೆಗಳನ್ನು ಕೂಡ ನಾವು ಮಾಡ್ತೀವಿ, ವಿವಿಧ ಸ್ಪರ್ಧೆಗಳನ್ನ ಮಾಡ್ತೀವಿ, ಸಂಗೀತ ಕಾರ್ಯಕ್ರಮಗಳಿದಾವೆ. ಮೈಸೂರು ಮಹಾರಾಜರು ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ದಸರಾವನ್ನೆಲ್ಲ ಆರಂಭಿಸಿದ್ರು. ಆ ದಸರಾ ಅದ್ರ ಪರಂಪರೆ ಏನ್ ನಡ್ಕೊಂಡು ಬರ್ತಾ ಇದೆ, ಹಾಗೆ ಸಾಂಪ್ರದಾಯಿಕವಾಗಿ ಶಾಸ್ತ್ರೋಕ್ತವಾಗಿ ಇಲ್ಲೊಂದಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದೀವಿ. ಇದು ನಮ್ಮ ಮೈಸೂರು ದಸರಾ. ನಮ್ಮ ಮೈಸೂರು ದಸರಾಕ್ಕೆ ಬೇರೆ ಬೇರೆ ಎಲಿಮೆಂಟ್ ನ ಮನರಂಜನೆಗೆ ಇನ್ನೊಂದು ಕೆಲ ಸೇರಿಸುವಂತದ್ದು ಏನಿಲ್ಲ, ಅಗತ್ಯ ಇಲ್ಲ. ಮೈಸೂರಿನಲ್ಲಿ ಚಲನಚಿತ್ರೋತ್ಸವನು ಕೂಡ ಇಲ್ಲ ಆಗುತ್ತೆ. ಮೈಸೂರಲ್ಲಿ ಸಾಕಷ್ಟು ವಿವಿಧತೆ ಮೈಸೂರು ದಸರಾಕ್ಕೆ ಇದೆ. ಹಾಗಾಗಿ ಮೈಸೂರು ದಸರಾಕ್ಕೆ ಇನ್ನೆಲ್ಲಿಂದಲೋ ಏನೋ ತಂದು ಅದಕ್ಕೆ ಸೇರಿಸಬೇಕಾದ ಅಗತ್ಯತೆ ಇಲ್ಲ ಅಂತ ನಮ್ಮ ಸಂಸದರು ಕೂಡ ಒಂದು ನಿಲುವನ್ನು ತಳೆದಿದ್ದಾರೆ. ಆ ನಿಲುವಿಗೆ ನಾವು ಕೂಡ ಬದ್ಧರಾಗಿದ್ದೀವಿ. ಕಂಬಳ ಯಾವುದೇ ಮೋಜು ಮಸ್ತಿಗೆ ನಡೆಯುವಂತ ಕ್ರೀಡೆ ಅಲ್ಲ. ಕಂಬಳ ಈ ರಾಜ್ಯದ ಗೌರವ ಘನತೆಯನ್ನು ಹೆಚ್ಚಿಸುವಂತ ಒಂದು ಸಾಹಸ ಕ್ರೀಡೆ. ಈ ಕ್ರೀಡೆಯನ್ನು ರಾಜ್ಯದ ಯಾವ ಮೂಲೆಯಲ್ಲಿ ಮಾಡಬಹುದು ಎಂಬ ಒಂದು ಆದೇಶವನ್ನು ಮಾನ್ಯ ಉಚ್ಚ ನ್ಯಾಯಾಲಯವು ಈಗಾಗಲೇ ಮಾಡಿದೆ. ಅದರೊಂದಿಗೆ ಕರ್ನಾಟಕ ಸರ್ಕಾರ ನಮ್ಮ ಕಂಬಳದ ಬಹಳ ದೊಡ್ಡ ಮನದಾಸೆಯಂತೆ ಕಂಬಳಕ್ಕೆ ರಾಜ್ಯ ಮಾನ್ಯತೆ ನೀಡಿ ರಾಜ್ಯ ಕ್ರೀಡೆಯಾಗಿ ಪುರಸ್ಕಾರ ಮಾಡಿ ರಾಜ್ಯ ಕಂಬಳ ಅಸೋಸಿಯೇಷನ್ ಅನ್ನು ಈಗಾಗಲೇ ಅನುಷ್ಠಾನ ಮಾಡಿದೆ. ಕಂಬಳ ಯಾಕೆ ಮೈಸೂರಿನ ಕೆಲವೊಂದು ವ್ಯಕ್ತಿಗಳು ವಿರೋಧ ಮಾಡ್ತಾರೆ ಎಂಬುದು ನಮ್ಗೆ ಗೊತ್ತಿಲ್ಲ. ಮಹಾರಾಜರು, ನಮ್ಮ ಸಂಸದರು ಯದುವೀರ್ ಅವರು ಕೂಡ ಕಂಬಳದ ಬಗ್ಗೆ ಅವರು ಬಹಳಷ್ಟು ಅರಿತುಕೊಂಡಿದ್ದಾರೆ, ಅನೇಕ ಕಂಬಳಗಳಿಗೆ ಬಂದಿದ್ದಾರೆ. ನಮ್ಮ ಕಂಬಳ ಕೇವಲ ಸಾಂಪ್ರದಾಯಿಕ ಕಂಬಳಗಳು ಮಾತ್ರ ಈ ಜಿಲ್ಲೆಯಲ್ಲಿ ಅಥವಾ ಕಾಸರಗೋಡು, ಉಡುಪಿ, ಮಂಗಳೂರಲ್ಲಿ ನಡೆಯುವುದಲ್ಲ. ಇಲ್ಲಿ ಸಂಪ್ರದಾಯದೊಂದಿಗೆ ಆಧುನಿಕ ಸ್ಪರ್ಶ ನೀಡಿ ಅನೇಕ ಆಧುನಿಕ ಕಂಬಳಗಳು ನಡೀತಾ ಇದೆ. ಈ ಹಿಂದೆ ಸಾಂಪ್ರದಾಯಿಕ ಕಂಬಳ ನಡೀತಿರುವುದು ರಾಜ ಅರಸರ ಮನೆತನದ ಸಂದರ್ಭದಲ್ಲಿ ಮೈಸೂರು ಸಂಸ್ಥಾನದವರೇ ಸಹಕಾರ ಮಾಡಿ ನಮ್ಮ ಈ ಒಂದು ಬಾರ್ಕೂರು ಸಂಸ್ಥಾನದ ಮೂಲಕ ಅನೇಕ ಅರಮನೆಗಳ ಮೂಲಕ ಒಂಟಿಕೆರೆಯಲ್ಲಿ ನಡೆಯುವುದಂತದ್ದು ಸಾಂಪ್ರದಾಯಿಕ ಕಂಬಳ ಆಗಿತ್ತು. ಆ ಮನೆತನದ ಕಂಬಳಗಳು ಕೂಡ ಈಗ ನಾವು ದೈವಾರದೊಂದಿಗೆ ಮಾಡ್ತಾ ಇದ್ದೇವೆ. ಇದು ಕಂಬಳಕ್ಕೆ ಆಧುನಿಕ ಸ್ಪರ್ಶ ಆಗಿದೆ. ಈ ಕಂಬಳ ಅಂತಾರಾಷ್ಟ್ರೀಯ ದಾಖಲೆಯನ್ನು, ಕ್ರೀಡಾ ದಾಖಲೆಯನ್ನು ಮುರಿದಂತ ಒಂದು ಕ್ರೀಡೆ. ಹುಸೇನ್ ಬೋಲ್ಟ್ರ ಓಟವನ್ನು ಮುರಿದು ಈ ಕೋಣಗಳು ಮತ್ತು ಈ ಕೋಣ ಓಡಿಸುವವರು ನಮ್ಮ ಇಡೀ ಕಂಬಳಕ್ಕೆ ಅಂತಾರಾಷ್ಟ್ರೀಯ ಮನ್ನಣೆಯನ್ನು ತಂದುಕೊಟ್ಟಿದ್ದಾರೆ.
ಆದ್ರಿಂದ ಕಂಬಳವನ್ನು ವಿರೋಧ ಮಾಡುವಂತದ್ದು ಶೋಭೆ ಅಲ್ಲ. ಕಂಬಳದಲ್ಲಿ ಜಾತಿ ಮತ ಭೇದ ಯಾವುದೂ ಇಲ್ಲ. ಕಂಬಳದಲ್ಲಿ ದಯಮಾಡಿ ರಾಜಕೀಯವನ್ನು ತರಬೇಡಿ. ಕಂಬಳಕ್ಕೆ ರಾಜಕೀಯ ಭೂಷಣವಲ್ಲ. ಕಂಬಳಕ್ಕೆ ಶ್ರೀಮಂತ ಬಡವ ಎಂಬ ಬಲ್ಲಿದ ಎಂಬ ಭೇದ ಭಾವ ಇಲ್ಲ. ಕಂಬಳ ಅತ್ಯಂತ ರೈತಾಪಿ ವರ್ಗದ ಜನ, ಬಡವರ್ಗದ ಜನ ಕಂಬಳವನ್ನು ಮಾಡಿಸುವಂತದ್ದು ಒಂದು ಇಲ್ಲಿಯ ವಾಡಿಕೆ. ಈ ಕಂಬಳ ನಮ್ಮ ದಸರಾದಲ್ಲಿ ನಡೆಯುವಂತದ್ದು. ನಮ್ಮ ದಸರಾ ನಮ್ಮ ನಾಡ ಹಬ್ಬ, ನಮ್ಮ ರಾಜ್ಯದ ಹಬ್ಬ. ಮೈಸೂರು ಮತ್ತು ಮಂಗಳೂರು ನಾವು ಬಾರ್ಡರ್ ಅಲ್ಲಿ ಇರುವಂತಹ ಒಂದು ಜಿಲ್ಲೆಗಳು. ಕಾಸರಗೋಡಲ್ಲಿ ಕಂಬಳ ಆಗಿದೆ, ಶಿವಮೊಗ್ಗದಲ್ಲಿ ಕಂಬಳಕ್ಕೆ ಬೇಡಿಕೆ ಇದೆ, ಉತ್ತರ ಕನ್ನಡದಲ್ಲಿ ಕಂಬಳ ಮಾಡ್ತೇವೆ ಅಂತ ಈಗಾಗಲೇ ಅಲ್ಲಿಯ ಶಾಸಕರು ಬೇಡಿಕೆ ಇಟ್ಟಿದ್ದಾರೆ. ನಮ್ಮ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅರಸರೇ ನೀಡಿದಂತಹ ಜಾಗದಲ್ಲಿ ಕಂಬಳವನ್ನು ಮಾಡಿದ್ದೇವೆ. ಆದ್ರಿಂದ ಈ ಕಂಬಳದ ಬಗ್ಗೆ ಅನಗತ್ಯ ಅಪಸ್ವರಗಳು ಬೇಡ, ಅಪಪ್ರಚಾರಗಳು ಬೇಡ. ಕಂಬಳ ನಮ್ಮ ನಾಡಿಗೆ ಒಳ್ಳೆಯ ಒಂದು ಕ್ರೀಡಾ ಸ್ಫೂರ್ತಿಯನ್ನು ನೀಡುವಂತಹ ಕ್ರೀಡೆ ಆದ್ರಿಂದ ನೀವೆಲ್ಲ ಸಹಕಾರ ಮಾಡಬೇಕು. 18 ಮತ್ತು 19ರಂದು ದಸರಾದಲ್ಲಿ ಕಂಬಳ ನಡೆಯುವ ಬಗ್ಗೆ ಈಗಾಗಲೇ ನಿನ್ನೆ ನಡೆದಂತಹ ಬೆಂಗಳೂರಿನ ಮುಖ್ಯಮಂತ್ರಿ ನೇತೃತ್ವದಲ್ಲಿ ನಡೆದಂತಹ ಹೈಪರ್ ಕಮಿಟಿಯಲ್ಲಿ ಒಂದು ಪೂರ್ವಭಾವಿ ಸಭೆಯಲ್ಲಿ ಒಂದು ಸಮಾಲೋಚನೆ ಆಗಿದೆ. ಆದ್ರಿಂದ ಇದಕ್ಕೆಲ್ಲ ನೀವು ಸಹಕಾರ ಮಾಡಿ. ಯಾವುದೇ ವರ್ಗದವರನ್ನು ಕಂಬಳ ಶೋಷಣೆ ಮಾಡುವುದಿಲ್ಲ. ಅದು ಒಂದು ಅಪಪ್ರಚಾರ ಆಗ್ತಾ ಇದೆ. ಒಂದು ಕೆಳವರ್ಗದವರನ್ನು ಶೋಷಣೆ ಮಾಡ್ತಾರೆ ಅಂತ. ಕೆಳವರ್ಗದವರೇ ನಿಂತು ಕಂಬಳವನ್ನು ಮಾಡಿಸುವಂತದ್ದು ನಮ್ಮಲ್ಲಿ ಪದ್ಧತಿ. ಎಲ್ಲೂ ಯಾವುದೇ ಶೋಷಣೆ ಆಗಲಿ, ಯಾರಿಗೆ ದೂಷಣೆ ಆಗಲಿ ಈ ಕಂಬಳದ ಮೂಲಕ ಆಗುವುದಿಲ್ಲ. ಏನು ಈಗ ಮೈಸೂರು ಸಂಸದರು ಬೇಡ ಅಂತ ಹೇಳ್ತಿದ್ರೆ ಹೇಗೆ ಸರ್? ಮೈಸೂರಿನ ಸಂಸದರು ನಿನ್ನೆ ಹೈಪರ್ ಕಮಿಟಿ ಸಭೆಯಲ್ಲಿದ್ದರು. ಅವರು ಕರಾವಳಿಯ ಒಂದು ಸಂಪ್ರದಾಯದ ಕ್ರೀಡೆ ಕಂಬಳ, ಅದು ಕರಾವಳಿಯಲ್ಲಿ ನಡೆದರೆ ಒಳ್ಳೆಯದು. ಆದರೆ ಮೈಸೂರಲ್ಲಿ ಮುಖ್ಯಮಂತ್ರಿಗಳು ನಡೆಸಿದಾದ್ರೆ ಅವರ ಅದಕ್ಕೆ ಅನಿಸಿಕೆಗೆ ಬಿಟ್ಟ ವಿಚಾರ. ಯಾವುದೇ ವಿರೋಧವನ್ನು ಅವರು ವ್ಯಕ್ತಪಡಿಸಿಲ್ಲ. ಯದುವೀರರು ಕೂಡ ಕಂಬಳದ ಬಗ್ಗೆ ವಿಶೇಷ ಆಸಕ್ತಿ ವಹಿಸಿದವರೇ. ಯದುವೀರ್ ಅವರೇ ಬೆಂಗಳೂರು ಕಂಬಳಕ್ಕೆ ಅವಕಾಶ ಮಾಡಿಕೊಟ್ಟವರು. ಅವರ ಹಿರಿಯರೇ ನಮಗೆ ಕಂಬಳ ಮಾಡಲಿಕ್ಕೆ ದೇಣಿಗೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.